ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಏಕೀಕರಣವಾಗಿ 69ನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ಇಂದಿನ ಅಭಿಯಾನದಲ್ಲಿ ಜಾನಪದ ಕಲಾವಿದ ಹಾಗೂ ಉತ್ತಮ ಬರಹಗಾರರಾದ ಶಿಕ್ಷಕ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಬಿನ್ನಾಳ್ ಅವರು ಉಪಸ್ಥಿತರಿದ್ದಾರೆ. ಈ ಮಹನೀಯರು ಮೂಲತಃ ಪಕ್ಕದ ಯಲಬುರ್ಗಾ ತಾಲೂಕಿನವರಾಗಿದ್ದರೂ ಕಳೆದ 1.5 ದಶಕಗಳಿಂದ ಕುಷ್ಟಗಿಯಲ್ಲಿ ನೆಲೆಸಿ ಜನಪದ ಹಾಗೂ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಜನಪದಗಳ ಮೂಲಕವೇ ಜನಪರ ಕಳಕಳಿ, ಸಾಮಾಜಿಕ ಚಿಂತನೆ ಮೈಗೂಡಿಸಿಕೊಂಡ ಇವರು ಕುಷ್ಟಗಿ ನಗರದ ವಿದ್ಯಾನಗರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜಾನಪದ ಮೂಲಕ ಮಾತುಗಾರಿಕೆ, ಹಾಡುಗಾರಿಕೆ ಮೈಗೂಡಿಸಿಕೊಂಡು ರಾಜ್ಯ, ದೇಶ, ವಿದೇಶ ಮಟ್ಟದಲ್ಲಿ ನೂರಾರು ಕಾರ್ಯಕ್ರಮ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಹಾಸ್ಯ ಸಂಜೆ ಕಾರ್ಯಕ್ರಮಗಳ ಮೂಲಕ ಜನಮನ ಸೆಳೆದವರು. ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಜಾಗೃತಿ ಲೇಖನಗಳನ್ನು ಬರೆದಿದ್ದಾರೆ. ಅಲ್ಲದೆ ಜನಪದ ಸಾಹಿತ್ಯದಲ್ಲಿ ಹಾಸ್ಯದ ನೆಲೆಗಳು ಎಂಬ ವಿಷಯ ಕುರಿತು ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಗೌರವ ಪಡೆದುಕೊಂಡಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬರೆದಿರುವ ಲೇಖನಗಳನ್ನು ಒಳಗೊಂಡ ಜನಪದರು ಮತ್ತು ಸಮಷ್ಟಿ ಪ್ರಜ್ಞೆ ಎಂಬ ಪುಸ್ತಕ ಬರೆದಿದ್ದು ಮುದ್ರಣಗೊಂಡು ಶೀಘ್ರ ಲೋಕಾರ್ಪಣೆಗೊಳ್ಳಲಿದೆ. ಇವರ ಜಾನಪದ ಕ್ಷೇತ್ರದ ಸಾಧನೆಗೆ ಸರ್ಕಾರ ಜಾನಪದ ಅಕಾಡೆಮಿ ಸದಸ್ಯರನ್ನಾಗಿ ನೇಮಕ ಮಾಡಿದೆ. ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಿವೆ. ಸದ್ಯ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ. ಬನ್ನಿ ಆಲಿಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಈ ನವೆಂಬರ್ ತಿಂಗಳ ಮಾಸಾಂತ್ಯದವರೆಗೂ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಅಭಿಯಾನಕ್ಕೆ ತಮಗೆ ಆಗಮಿಸಲಿಕ್ಕೆ ತುಂಬ ಹೃದಯ ಧನ್ಯವಾದಗಳು. ಸರ್ ಎಲ್ರಿಗೂ ನಮಸ್ಕಾರ. ಬಿಜಿ ವಾಹಿನಿಯ ಈ ಒಂದು ಕನ್ನಡದ ಆರತಿ ಕನ್ನಡ ಜಾಗೃತಿ ಎನ್ನುವ ವಿಶೇಷ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಸರ್ ಏನಪ್ಪ ಅಂದ್ರೆ ಈ ಕನ್ನಡ ಬಗ್ಗೆ ತಾವು ಅದರಲ್ಲೂ ಜನಪದ ಸಾಹಿತ್ಯ, ಜನಪದ ಹಾಡುಗಳ ಮೂಲಕ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಅದನ್ನ ಹಾಡಿ ಬಂದು ಜಾಗೃತಿ ಸಹ ಮುಗಿಸಿದ್ರಿ, ಕನ್ನಡ ಪರಿಚಯನೂ ಸಹ ಮಾಡಿಸಿದ್ರಿ. ಅದು ನಮಗೆ ಭಾಳ ಹೆಮ್ಮೆ ಅನಿಸ್ತಿದೆ. ಈ ಜನಪದ ಹಾಡುಗಳನ್ನು ಮನನ ಮಾಡಿಕೊಂಡು ಹಾಡುವ ಗೀಳು ಯಾವ ವಯಸ್ಸಿನಲ್ಲಿ ಆರಂಭವಾಯಿತು? ಖಂಡಿತ ಸರ್. ಕನ್ನಡದ ಬಹುದೊಡ್ಡ ಅಸ್ಮಿಯತೆ ಅಂದರೆ ಅದು ಜನಪದ ಸಾಹಿತ್ಯ, ಜನಪದ ಕಲಾ ಪ್ರಕಾರಗಳು. ಪ್ರಾಯಶಃ ಕನ್ನಡ ಸಾಹಿತ್ಯದ, ಕನ್ನಡ ಸಂಸ್ಕೃತಿಯ ಆಳವಾದ ಬೇರು ಜನಪದದಲ್ಲಿದೆ. ಅದಕ್ಕೆ BMC ಅವರು 1932ರ ಗರತಿ ಹಾಡು ಅಂತಕ್ಕಂಥ ಹಲಸಂಗಿ ಗೆಳೆಯರು ಸಂಗ್ರಹಿಸಿರ್ತಕ್ಕಂಥ ಗರತಿ ಹಾಡುಗಳ ಮುನ್ನುಡಿಯಲ್ಲಿ BMC ಅವರು ಒಂದು ಪದ ಬರೀತಾರೆ, ಒಂದು ಸಾರವನ್ನು ಹೇಳ್ತಾರೆ. ಜನವಾಣಿ ಬೇರು ಆದ್ರೆ ಕವಿವಾಣಿ ಹೂ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ನಿಜವಾದ ಜನರ ಮಾತುಗಳಿದೆಯಲ್ಲ ಅದು ಬೇರು, ಅದ್ರ ಮೇಲೆ ಹುಟ್ಕೊಂಡಿದ್ದು ಕಾವ್ಯ, ಕವಿತೆ, ಕಾದಂಬರಿಗಳು. ಅಂದ್ರೆ ಇಡೀ ಸಂಸ್ಕೃತಿಯ ಮೂಲ ಸಾರ ಎಲ್ಲಿದೆ ಅಂದ್ರೆ ಜನಪದಲ್ಲಿದೆ. ಆ ಹಳ್ಳಿ ಸೊಗಡಿನ ವಿಶಿಷ್ಟವಾದ ಜನಪದ ಇದೆಯಲ್ಲ ಅದು ನಮ್ಮ ಮೇಲೆ ಪ್ರಭಾವ ಬೀರಿದ್ದು ಸಹಜವಾಗಿ. ಹಳ್ಳಿಯ ಪದಗಳು, ತಾಯಂದ್ರ ಕಟ್ಟಿ ಹಾಡ್ತಕ್ಕಂಥ ಬೀಸೋ ಕಲ್ಲಿನ ಪದಗಳು, ಸೋಬಾನೆ ಹಾಡುಗಳು, ಭಜನೆಕಾರ ಹಾಡ್ತಕ್ಕಂಥ ತತ್ವ ಭಜನೆ ಪದಗಳು, ಇವು ನಮ್ಮ ಮೇಲೆ ಸಹಜವಾಗಿರ್ತಕ್ಕಂಥ ಪ್ರಭಾವವನ್ನು ಬಾಲ್ಯದಲ್ಲಿ ಬೀರಿದವು. ಇವುಗಳ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ನಾವುಗಳು ಇವುಗಳನ್ನ ಹಾಡ್ತಕ್ಕಂಥ ಕಲಾವಿದರಿಂದ ಕೇಳಿ ಕಲ್ತಿರ್ತಕ್ಕಂಥ ನಾನು ಬಾಲ್ಯದಲ್ಲೇ ಪ್ರಾಥಮಿಕ ಮತ್ತು ಪ್ರೌಢ ಹಂತದಿಂದನೇ ಹಾಡುಗಾರಿಕೆಯ ಹವ್ಯಾಸವನ್ನು ಬೆಳೆಸ್ಕೊಂಡೆ. ಬಹುಶಃ ನಾನು ಅನ್ಕೊಂಡಿರ್ಲಿಲ್ಲ ನಾನು ಒಬ್ಬ ಹವ್ಯಾಸಿ ಹಾಡುಗಾರನಾಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಈ ತರದ ನನ್ನ ಹವ್ಯಾಸ ಇದೆಯಲ್ಲ ಅದಕ್ಕೆ ಅನೇಕ ಪ್ರೋತ್ಸಾಹಗಳು ಸಿಕ್ಕುವು, ಸಾಕಷ್ಟು ಪ್ರೋತ್ಸಾಹ ಸಿಕ್ಕುವು. ಕನ್ನಡದ ಜಾನಪದದ ಕಂಪನ್ನ ನನ್ನ ಗ್ರಾಮ ಮಟ್ಟದಿಂದ ವಿದೇಶದ ನೆಲದಲ್ಲಿ ಕನ್ನಡದ ಕಂಪನ ಪಸರಿಸುವ ಅವಕಾಶವನ್ನ ಕನ್ನಡಿಗರು ಒದಗಿಸಿಕೊಟ್ಟಿದ್ದಾರೆ. ತಮ್ಮ ಗ್ರಾಮವನ್ನು ಪರಿಚಯಿಸುವುದು? ಖಂಡಿತ ಸರ್. ಕೊಪ್ಪಳ ಜಿಲ್ಲೆಯ ಈಗಿನ ಕುಕನೂರು ತಾಲೂಕಿನ ಬಿನ್ನಾಳ ಗ್ರಾಮ ಒಂದು ಪುಟ್ಟ ಗ್ರಾಮ. ಅದು ಒಂದು ಜನಪದೀಯ ಗ್ರಾಮ. ಯಾಕೆ ಅಂತಂದ್ರೆ ಅಲ್ಲಿ ಅನೇಕರು ಹೆಜ್ಜೆ ಹೆಜ್ಜೆಗೂ ಕಲಾವಿದರಿದ್ದಾರೆ, ಮನೆ ಮನೆಗೂ ಕಲಾವಿದರಿದ್ದಾರೆ.
ಅನೇಕರು ಅಕ್ಷರ ಬಾರದೇ ಇರ್ತಕ್ಕಂಥವ್ರು ಕೂಡ ಬಹಳ ಚಂದ ಪದ್ಯವನ್ನ ಕಟ್ಟಿ ಹಾಡ್ತಕ್ಕಂಥವ್ರು. ಅವರ ಹಾಡುಗಾರಿಕೆ ನನ್ನ ಮೇಲೆ ಪ್ರಭಾವ ಬೀರಿದ್ದು ಸಹಜ. ಆ ಕಾರಣಕ್ಕೆ ಅದನ್ನ ರೂಢಿಸಿಕೊಂಡಂತೆಲ್ಲ. ಮತ್ತು ನಾನೊಬ್ಬ ಹಾಡುಗಾರನಾಗಿ ರೂಪುಗೊಳ್ಳೋದಕ್ಕೆ ನನ್ನ ಪ್ರಾಥಮಿಕ, ಪ್ರೌಢ, ಕಾಲೇಜ್ ಹಂತದ ಗುರುಗಳನ್ನ ನಾನು ನೆನೆಸ್ಕೊಳ್ಬೇಕಾಗತ್ತೆ. ಅನೇಕರು ಹಾಡುಗಾರರಿದ್ದಾರೆ, ಅವ್ರನ್ನ ಪ್ರೋತ್ಸಾಹಿಸುವಲ್ಲಿ ಅನೇಕ ಒಂದಿಷ್ಟು ಸವಾಲುಗಳಿದಾವೆ. ಇವಾಗ ತಂದೆ ತಾಯಿ ಪಾಲಕರಲ್ಲಿ ನೀವು ಹಾಡುಗಾರಿಕೆ ಬಗ್ಗೆ ಅವರು ಖಂಡಿತ ಸರ್. ನನ್ನ ಹಾಡುಗಾರಿಕೆಗೆ ಮೂಲ ಪ್ರೇರಣೆ ಅಂದ್ರೆ ನನ್ನ ಅಜ್ಜ ಕರೀಂ ಸಾಬ್ ವಾಲಿಕಾರ್. ಅವ್ರು ಹಾಡುಗಾರ ಆಗಿರ್ಲಿಲ್ಲ, ಆದ್ರೆ ಭಜನೆ ಹಾಡುಗಳಲ್ಲಿ ನಮ್ಮೂರಲ್ಲಿ ಷಣ್ಮುಖೇಶ್ವರ ಅಂತ ಒಂದು ಮಠ ಇದೆ, ಒಂದು ಅವಧೂತ ಪರಂಪರೆ ಮಠ. ಅದು ಆ ಮಠದಲ್ಲಿ ಅವರ ಹೆಚ್ಚು ಕಾಲ ಕಳಿತಿದ್ರು. ಆ ಮಠದಲ್ಲಿ ಅವರು, ಅದನ್ನ ನಾವು ಈಗಲೂ ಚೌಕಿ ಅಂತ ಕರಿತೀವಿ. ಆ ಚೌಕಿಯಲ್ಲಿ ಭಜನೆ ಹಾಡುಗಾರ್ತಿ ಕಾಲ ಕಳಿತಿದ್ರು. ಅವರು ರಿವಾಯಿತಿ, ಗೀಗಿ ಮತ್ತು ಭಜನೆ ಪದಗಳನ್ನ ಅವ್ರು ಗುನುಗ್ತಿದ್ರು. ಅವರ ಗುನುಗುವಿಕೆ ಇದೆಯಲ್ಲ, ಅದು ನಮ್ಮ ಮೇಲೆ ಒಂದ್ ಸೆಳೆ ತಗೊಂಡು ಮಕ್ಕಳ ಪದ್ಯಗಳು, ಸಣ್ಣ ಸಣ್ಣ ಮಕ್ಕಳ ಪದ್ಯಗಳನ್ನ ಹಾಡ್ತಿದ್ರು. ಅದು ನಮ್ಮ ಪ್ರಭಾವ ಬೀರಿ ಅವುಗಳನ್ನ ಕಲಿಯೋದಕ್ಕೆ ಪ್ರೇರಣೆ ಸಿಕ್ತು. ಕಲ್ತು ಅದನ್ನ ಅಭಿವ್ಯಕ್ತಿಸೋ ಸಂದರ್ಭದಲ್ಲಿ ಅನೇಕ ಗುರುಗಳು ಪ್ರೋತ್ಸಾಹ, ಗೆಳೆಯರ ಪ್ರೋತ್ಸಾಹ, ಅನೇಕ ಕನ್ನಡ ಕಟ್ಟಾಳುಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡದ ಸಂಘಟನೆಗಳು, ಎಲ್ಲರ ಪ್ರೋತ್ಸಾಹ ಸಿಕ್ತು. ಅವರ ಪ್ರೋತ್ಸಾಹದ ಫಲವಾಗಿ ಅದನ್ನ ನಾನು ಹವ್ಯಾಸವನ್ನ ಬೆಳೆಸ್ಕೊಂತ ಬಂದೆ. ಈಗ ಅದು ಒಂದು ಸಾರ್ಥಕತೆ ಭಾವನೆ ಕೂಡ ಕೊಟ್ಟಿದೆ. ಇದು ಜನಪದ ನೀವು ಹಾಡುಗಳನ್ನ ಹಾಡುವಾಗ ನಿಮ್ಗೊಂದ್ ಸ್ವಲ್ಪ ಭಾಷೆದ ತೊಡಕಲ್ಲ ಇಲ್ಲ, ಇದು ನಿಮ್ ಪ್ರೇರಣೆ ಆಗ್ಬೋದಿತ್ತಲ್ಲ? ಉರ್ದು ಒಳಗೆ ಶಾಯರಿಗಳು ಸಾಕಷ್ಟು ಅದಾವ. ಖಂಡಿತ ಸರ್. ನಾನು ಅಪ್ಪುಟ ಕನ್ನಡಿಗ. ನಾನು ಮತದಿಂದ ಇಸ್ಲಾಮಿಗನಾದ್ರೂ ಕೂಡ ನಾವು ಕನ್ನಡದಲ್ಲಿ ನಾನು ಕನ್ನಡದ ಮುಸಲ್ಮಾನ್ ಅಂತ ಹೇಳ್ಬೋದು ನಾನು. ಯಾಕೆ ಅಂತಂದ್ರೆ ಗ್ರಾಮ ಮಟ್ಟ ಮತ್ತು ನಗರ ಪ್ರದೇಶಕ್ಕೆ ಹೋಲಿಸಿದ್ರೆ ಗ್ರಾಮದಲ್ಲಿ ಇರ್ತಕ್ಕಂತ ಅಲ್ಲಿನ ಮುಸಲ್ಮಾನರು ಈಗಲೂ ಅಪ್ಪಟ ಕನ್ನಡಿಗರೇ. ಯಾಕೆ ಅಂತಂದ್ರೆ ಅವ್ರಿಗೆ ಉರ್ದು ಭಾಷೆಯ ಸಂಸ್ಕೃತಿ ಕಡಿಮೆ, ನಮಗೆಲ್ಲ ಆ ಸಂಸ್ಕೃತಿ ಇಲ್ಲ. ಈಗ ನಾವು ಅದ್ರ ಬಗ್ಗೆ ತೆರೆದುಕೊಳ್ತಾ ಇದೀವಿ, ಸ್ವಲ್ಪ ಅದನ್ನ ಕಲ್ತಿದೀವಿ. ಈಗಲೂ ಹಳ್ಳಿಯಲ್ಲಿ 100% ನಾವು ಕನ್ನಡವನ್ನೇ ಕನ್ನಡದ ಬಂಧುತ್ವನೇ ಹೆಚ್ಚು ನಮಗೆ. ಆ ಕಾರಣಕ್ಕೋಸ್ಕರ ಬೇರೆ ಭಾಷೆಗಳು ನಮ್ಗೆ ಗೊತ್ತಿಲ್ಲ, ಕನ್ನಡವೇ ಎಲ್ಲ. ಆದ್ದರಿಂದ ಇನ್ನೊಂದು ನಾವು ಕೇಳ್ತಾ ಇದ್ದೀವಿ, ಈಗ ತಾವೊಬ್ಬ ಶಿಕ್ಷಕರು, ಇವಾಗ ವೃತ್ತಿ ಶಿಕ್ಷಕರು, ಈ ಜನಪದ ಮೂಲಕ ಮಕ್ಕಳಿಗೆ ಯಾವ ರೀತಿ ನೀವು ಪ್ರೇರಣೆ ಆಗಿದ್ರಿ ಅವ್ರಿಗೆ ಜನಪದ ಕನ್ನಡ ಕಲಿಸಲಿಕ್ಕೆ? ಖಂಡಿತ ಸರ್. ನಿಜವಾಗ್ಲೂ ಮಕ್ಕಳಿಗೆ ಹಾಡು, ಕತೆ, ಕುಣಿತ ಅಂದ್ರೆ ತುಂಬಾ ಇಷ್ಟ. ನಾನು ಹವ್ಯಾಸಿ ಹಾಡುಗಾರನಾಗಿ ಅನೇಕ ಗೆಳೆಯರಿಗೂ ಕೂಡ ಇದನ್ನ ನಾವು ರೂಢಿಸಿಕೊಂಡಿದ್ದೀವಿ. ಅನೇಕ ನನ್ನೊಟ್ಟಿಗೆ ಹಾಡಲು ಆರಂಭಿಸಿರ್ತಕ್ಕಂಥ ಗೆಳೆಯರು ದೊಡ್ಡ ದೊಡ್ಡ ಹಾಡುಗಾರಾಗಿದ್ದಾರೆ. ಇವತ್ತು ಅವರು ಕನ್ನಡದ ಕೆಲಸವನ್ನ ಮಾಡ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ಮಕ್ಕಳಿಗೆ ಇದನ್ನ ಲಾವಣಿ ಹಾಡುಗಳನ್ನ ಮತ್ತು ವಿಶೇಷವಾಗಿ ಜನಪದ ತ್ರಿಪದಿಗಳನ್ನ ಮಕ್ಕಳಿಗೆ ಕಲಿಸಿದಾಗ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ನನಗನ್ಸುತ್ತೆ ಕನ್ನಡ ಭಾಷೆಯನ್ನ ಗಟ್ಟಿಗೊಳಿಸುವಲ್ಲಿ ಜನಪದ ಪಾತ್ರ ಬಹಳ ದೊಡ್ಡದು. ಜನಪದ ಎಲ್ಲಿವರೆಗೂ ಗಟ್ಟಿಯಾಗಿರುತ್ತೋ ಅಲ್ಲಿವರೆಗೂ ಕನ್ನಡಕ್ಕೆ ಯಾವುದೇ ರೀತಿ ಧಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಅದು ದೇಶೀಯ ಪದಗಳು ತನ್ನ ಗಟ್ಟಿತನವನ್ನ ಉಳಿಸಿಕೊಳ್ಳುವಲ್ಲಿ ಈಗ ಅನೇಕ ಸವಾಲುಗಳಿದಾವೆ. ನಮಗೆ ಅನೇಕ ಸವಾಲುಗಳು ಅಂದ್ರೆ ಉದಾಹರಣೆಗೆ ಈಗ ಸೋಷಿಯಲ್ ಮೀಡಿಯಾ ಬಂದು ಜನಪದವನ್ನ ಅಸ್ಥಿರಗೊಳಿಸ್ತಿದೆ ಅಂತಕ್ಕಂಥ ಒಂದು ಭಾವ ಒಂದ್ ಕಡೆ ಕಾಡ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ಸೋಷಿಯಲ್ ಮೀಡಿಯಾಗಳಿಂದ ಜನಪದ ಹೆಚ್ಚು ಪ್ರಸಾರ ಪಡೆದಿದೆ. ಆದ್ರೆ ಒಂದು ಕೊರತೆ ನಮ್ಗೆ ಕಾಣ್ತಾ ಇದೆ. ಜನಪದ ದೇಶೀಯತೆಯನ್ನ ನಾವು ಶಾಲೆ ಕಾಲೇಜುಗಳಲ್ಲಿ ಒಂದು ತರಬೇತಿಗಳ ಮೂಲಕ ಕಲಿಸಬೇಕಾದ ಜವಾಬ್ದಾರಿ ಇದೆ. ಎಲ್ಲಾ ಪಠ್ಯಗಳಲ್ಲೂ ಜನಪದ ಇದೆ. ಎಲ್ಲಾ 1ನೇ ತರಗತಿಯಿಂದ ಹಿಡಿದು ನಾವು ಪದವಿ ಹಂತದವರೆಗೂ ಒಂದಲ್ಲ ಒಂದು ಪದ್ಯ, ತ್ರಿಪದಿ, ಕತೆ, ಬೇರೆ ಬೇರೆ ಬಯಲಾಟವನ್ನು ನಾವು ಕಲಿಸ್ತಾ ಇದ್ದೀವಿ. ಆದ್ರೆ ಜನಪದ ಅಂದ್ರೆ ಏನು ಅಂತ ಮಕ್ಕಳಿಗೆ ಗೊತ್ತಿದೆ, ಆದ್ರೆ ಅದರ ಪ್ರಕಾರಗಳನ್ನ ನಾವು ಕಲಿಸುವಲ್ಲಿ ಈಗ ಅನೇಕ ಜನ ಕಲಾವಿದರಿದ್ದಾರೆ. ಆ ಕಲೆ ಅವರಿಗೆ ಅಷ್ಟೇ ಅದು ಏನಾಗುತ್ತೆ ಸೀಮಿತ ಆಗ್ಬಿಡುತ್ತೆ. ಅವ್ರ ಮರಿ ಮಕ್ಕಳು ಅದನ್ನ ಕಲಿಯೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆದ್ರೆ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಅದನ್ನ ಒಂದು ತರಬೇತಿ ರೂಪದಲ್ಲಿ ಲಾವಣಿಗಳನ್ನ, ಗೀಗಿ ಪದಗಳನ್ನ, ಸೋಬಾನೆ ಪದಗಳನ್ನ, ಬೀಸೋಕಲ್ ಪದವನ್ನ, ಡೊಳ್ಳು ಕುಣಿತವನ್ನ, ವೀರಗಾಸೆಯನ್ನ ನಾವು ತರಬೇತಿ ಕೊಡಿಸೋದ್ರ ಮೂಲಕ ಕಲಿಸಿದ್ರೆ ಅದು ಗಟ್ಟಿಯಾಗಿ. ಇನ್ನೊಂದು, ಅದು ನೀವು ಜನಪದ ಬಾಯಿಂದ ಬಂದಂತನ್ನ ಜನಪದ
ಅದನ್ನ ಅಕ್ಷರ ರೂಪದ ಕಟ್ಟಿಡೋ ಕೆಲಸ ಏನ್ ಮಾಡಿದ್ರೆ ಎಷ್ಟು ಜಾನಪದ ಸಾಹಿತ್ಯವನ್ನು ಸರ್ ಖಂಡಿತ ಒಳ್ಳೆ ಪ್ರಶ್ನೆ ತಮ್ದು. ಸರ್ ಜನಪದ ಒಂದು ಲಾವಣಿ ಜನಪದ, ಗೀಗಿ ಜನಪದ, ಒಗಟು ಜನಪದ, ಈ ಜಾನಪದ ಅಂತಕ್ಕಂಥದ್ದು ನೂರಾರು ಬಗೆಯಲ್ಲಿ ಕುಣಿತ. ಆ ಜಾನಪದವನ್ನ ಅಕ್ಷರ ರೂಪದಲ್ಲಿ ನಮ್ಮ ವಿದ್ವಾಂಸರು ಅದನ್ನ ಚೆನ್ನಾಗಿ ದಾಖಲಿಸಿಟ್ಟಿದ್ದಾರೆ. ಆದ್ರೆ ಅವ್ರು ದಾಖಲಿಸಿಟ್ಟಿರ್ತಕ್ಕಂಥ ಸಾಹಿತ್ಯ ಎಷ್ಟು ಪ್ರಮಾಣ ಅಂತಂದ್ರೆ ಒಂದು 10 ರಿಂದ 20 ಶೇಕಡ. ಆದ್ರೆ ಅದು ಕೂಡ ಅದನ್ನ ಯಾರು ಗ್ರಹಿಸ್ತಾ ಇಲ್ಲ, ಓದ್ತಾ ಇಲ್ಲ, ಅಧ್ಯಯನ ಮಾಡ್ತಾ ಇಲ್ಲ. ಆದ್ರೆ ಇನ್ನೂ ಸಂಗ್ರಹಿಸದೇ ಇರತಕ್ಕಂತ ಸಾಹಿತ್ಯ ಇನ್ನು 80ರಷ್ಟು ಇದೆ ಸರ್. ಅದನ್ನ ಸಂಗ್ರಹಿಸುವ ಒಂದು ಕಾಲಮಾನ 1930 ನಂತರ ಹಲಸಂಗಿ ಗೆಳೆಯರು ಬಂದ್ರಲ್ಲ, ಅಲ್ಲಿಂದ ಸುಮಾರು 2000ವರೆಗೂ ಅದು ಹೆಚ್ಚು ಸಂಗ್ರಹ ಆಯ್ತು. ಈಗ ಸಂಗ್ರಹ ನಿಂತಿದೆ. ಕಾರಣ ಏನು ಅಂತಂದ್ರೆ ಸರ್, ಜನಪದ ಅಧ್ಯಯನದ ಬಗ್ಗೆ ವಿದ್ಯಾರ್ಥಿಗಳು ಹೊಸ ರೂಪದಲ್ಲಿ ಹುಟ್ಕೊಳ್ತಾ ಇಲ್ಲ, ಆಸಕ್ತಿ ಇಲ್ಲ. ಕಾರಣ ಯಾಕೆ ಅಂದ್ರೆ ಜನಪದ ಒಂದು ಬದುಕನ್ನು ಕಟ್ಟಿಕೊಳ್ಳುವ ಭಾಗ ಆದಾಗ ಮಾತ್ರ ಅದಕ್ಕೆ ಹೆಚ್ಚು ಬೆಲೆ ಬರ್ತದೆ. ಇವಾಗ ಯುವಕರು ತಾವು ಮುಂದಾದ್ನಂದ್ರು ಜನಪದ ವ್ಯಕ್ತ ಮಾಡಿಸುವಂತ ಪೀಳಿಗೆ ಇವಾಗ್ಲೇ ಸಿಗ್ತಾರ ಸರ್? ಕಡಿಮೆ. ಯಾಕಂದ್ರೆ ನಾನು ಈ ಸುತ್ತಾಟ, ಈ ಓಡಾಟದಲ್ಲಿ ನೋಡುವ ಹಾಗೆ ಜನಪದವನ್ನ ಒಂದು ಅಧ್ಯಯನದ ವಿಷಯವಾಗಿ ಎಲ್ಲಾ ಪಠ್ಯಗಳಲ್ಲಿ ಅದು ಹೆಚ್ಚು ಚಡಕಾಗಬೇಕು, ತರಬೇತಿಗಳಾಗಬೇಕು. ಯುವಕರಿಗೆ ಜನಪದವನ್ನ ಓದ್ಕೊಂಡ್ರೆ, ಇದನ್ನ ಅಧ್ಯಯನ ಮಾಡಿದ್ರೆ, ಇದನ್ನ ಕಲೆಯಾಗಿ ರೂಢಿಸಿಕೊಂಡ್ರೆ ಇವ್ರಿಗೆ ನೀವು ಸ್ವಾವಲಂಬನೆಯಾಗಿ ಬದುಕೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಅವ್ರಿಗೆ ಮನವರಿಕೆ ಮಾಡಬೇಕಾಗಿದೆ. ಇವತ್ತ ಇಲಾಖೆಯಲ್ಲಿ ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳ ಮೂಲಕ ಅಂತ ಕಲಾವಿದರನ್ನ ಬೆಳೆಸ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಆದ್ರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕು. ಇವಾಗ ಗ್ರಾಮೀಣ ಭಾಗದಲ್ಲಿ ಈ ಜನಪದ ಹಾಡುವಂತ ಮಹಿಳೆಯರು ಇನ್ನೂ ಇದ್ದಾರ ಅಂತ ಸರ್? ಖಂಡಿತವಾಗಲು. ಈಗ ನಾವು ಸುಮ್ಮನೆ ಒಂದು ಓಣಿಯಲ್ಲಿ ಹೋದ್ರೆ ಮನೆಗೂ ಅವರು ಸೋಬಾನೆ ಪದಗಳನ್ನ ಹಾಡ್ತಕ್ಕಂಥವ್ರು, ಬೀಸೋಕಲಿನ ಪದ ಹಾಡ್ತಕ್ಕಂಥವ್ರು, ಒಡಪುಗಳನ್ನ ಹೇಳ್ತಕ್ಕಂಥವ್ರು ಈಗಲೂ ಇದ್ದಾರೆ. ಆದ್ರೆ ಅದು ಬೆಳಿತಾ ಇಲ್ಲ. ಈಗ ಅಜ್ಜಿ ಕಟ್ಟಿ ಹಾಡುವ ಹಾಡನ್ನ ಮೊಮ್ಮಗಳು ಅದನ್ನು ಕಲಿದು ಪ್ರಯತ್ನ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಶಾಲೆ ಕಾಲೇಜುಗಳಲ್ಲಿ ಅದರ ಮಹತ್ವವನ್ನು ನಾವು ಹೇಳ್ತಾ ಇಲ್ಲ. ಶಿಕ್ಷಣ ಸರ್, ಒಟ್ಟಾರೆ ಯಾವುದೇ ಒಂದ್ ಸಂಸ್ಕೃತಿ, ಒಂದ್ ಕಲೆ, ಒಂದು ಒಳ್ಳೆತನ ಅದು ಎಲ್ಲಿ ಒಡಮೂಡ್ಬೇಕಂದ್ರೆ ಶಾಲೆ ಮತ್ತು ಕಾಲೇಜಲ್ಲಿ ಅದನ್ನ ನಾವು ಅರಿವು ಮೂಡಿಸಿದಾಗ ಮಗು ಕಲಿಯೋದಕ್ಕೆ ಆಸಕ್ತಿ ಬೆಳೆಸುತ್ತೆ. ಉದಾಹರಣೆಗೆ ಒಂದು ಮಗುವಿಗೆ ಇದು ಜನಪದ, ಇಂಥ ಇದರಲ್ಲಿ ಶಕ್ತಿ ಐತೆ ಅಂತ ನಾವು ಮೇಷ್ಟ್ರಾದವರು ಅದನ್ನ ಹೇಳಿಕೊಟ್ಟಿವಂದ್ರೆ ಆ ಹುಡುಗ ಮತ್ತು ಅಥವಾ ಬಾಲಕ ತನ್ನ ಅಜ್ಜಿ ಹಾಡ್ತಕ್ಕಂಥ ಹಾಡನ್ನ ಗ್ರಹಿಸ್ಕೊಳ್ಳಕ್ ಸಾಧ್ಯ. ಅದ್ರ ಬಗ್ಗೆ ನಾವು ಅದ್ರ ಮಹತ್ವನ ಹೇಳಿಕೊಳ್ಳಿಲ್ಲ ಅಂತಂದ್ರೆ ಅದು ಒಂದು ಪದ ಇರ್ಬೋದು ಬಿಡು, ಅದು ಹಿರಿಯರ ಪದ ಇರ್ಬೋದು ಅಂತ ಸುಮ್ಮನಾಗ್ಬಿಡ್ತಾರೆ. ಸತ್ಯ. ಸರ್, ಇವಾಗ ಸದ್ಯದ ಜನಪದ ಸ್ಥಿತಿ ಭವಿಷ್ಯದಲ್ಲಿ ಯಾವ ರೀತಿ ಇರುತ್ತೆ ಸರ್? ನಿಜವಾಗ್ಲೂ ಈ ಸದ್ಯದ ಜಾನಪದ ಸ್ಥಿತಿ ಇದನ್ನ ಹೆಚ್ಚು ಇದು ವ್ಯಾಪಕವಾಗಿ ಬಹಳಷ್ಟು ಜಾನಪದ ಇದೆ. ಆದ್ರೆ ಉತ್ತರ ಕರ್ನಾಟಕದ ಜನಪದ ಗೀತೆ ಅನ್ನುವ ಹೆಸರಿನಲ್ಲಿ ಅಶ್ಲೀಲ ಪದಗಳು ಹುಟ್ಕೊಳ್ತಾ, ದ್ವಂದ್ವಾರ್ಥದ ಪದಗಳು, ಅಶ್ಲೀಲ ಪದಗಳು ಹುಟ್ಕೊಳ್ತಾ ಇದೆ. ಆ ಹುಟ್ಟಿಕೊಂಡ ಪದಗಳನ್ನೇ ಹಳ್ಳಿಯ ಜನ ಅದನ್ನು ಜನಪದ ಅಂತ ಭಾವಿಸ್ತಾ ಇದ್ದಾರೆ. ಅದು ನಿಜವಾದ ಪದಗಳಲ್ಲ. ಯಾವುದು ಜನಪದ? ಅದಕ್ಕೆ ನಿರ್ದಿಷ್ಟವಾದ ರಚನೆಕಾರರಿಲ್ಲ ಮತ್ತು ಅದು ಜನರ ಬಾಯಿಯಿಂದ ಬಾಯಿಗೆ ಹರಡಿ ಹಂಚಿ ಬರ್ತಾ ಇದೆ. ಈಗಲೂ ಕೂಡ ಕೆಲವೊಂದು ಪದಗಳು ಹುಟ್ಕೊಳ್ತಾ ಇದ್ದಾವೆ, ಕೆಲವೊಬ್ರು ಬರಿತಾ ಇದ್ದಾರೆ, ಬರೋದು ಅದನ್ನ ಹಾಡ್ತಿದ್ದಾರೆ. ಅದು ವ್ಯಾಪಕವಾಗಿ ಅದು ಪಸರಿಸ್ತಾ ಇದೆ. ಒಳ್ಳೇದು ಸಾಹಿತ್ಯ ಏನ್ ಪಸರಿಸ್ತಾ ಇದೆಯಲ್ಲ ಅದನ್ನ ನಾವು ಜನಪದದ ಪರದೆಯಲ್ಲಿ ತರಬಹುದು ಅದನ್ನ. ಯಾಕಂದ್ರೆ ಈ ಕಾಲದ ಈಗ ಅಜ್ಜ ಅಮ್ಮ ಹಾಡಿದಿರ್ತಕ್ಕಂಥ ಹಾಡುಗಳಷ್ಟೇ ಜನಪದ ಅಲ್ಲ. ಈ ಕಾಲದ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ, ರಂಜಿಸ್ತಕ್ಕಂಥ ಪದಗಳು ಕೂಡ ಜನಪದನೇ. ಅದನ್ನ ನಾವು ಈ ಕಾಲದ ನಮ್ಮ ಕಾಲದ ಜನಪದ ಅಂತ ನಾವು ಪರಿಗಣಿಸ್ಬೇಕಾಗತ್ತೆ. ಒಳ್ಳೆದನ್ನ ಮಾತ್ರ ಪರಿಗಣಿಸ್ಬೇಕು ನಾವು, ಕೆಟ್ಟದನ್ನ ನಾವು ಇದಲ್ಲ ಅನ್ನೋದನ್ನ ಹೇಳ್ಬೇಕು. ಇವಾಗ ಮಾಡಿ ಅದನ್ನ ಕಲಿಸ್ಬೇಕಾಗಿದೆ. ಸರ್, ಇವಾಗ ತಾವು ಹಲವಾರು ಕಾರ್ಯಕ್ರಮಗಳು ಕೊಡ್ತಾ ಹೋಗ್ತಿರ್ತೀರಿ. ಯಾವುದೇ ಒಂದು ಉಪನ್ಯಾಸ ಕೊಡೋದಾದ್ರೂ ನೀವು ಒಂದು ಜಾನಪದ ಒಂದು ಹಾಡು ಖಂಡಿತ ಸರ್ ಪ್ರಸ್ತುತಪಡಿಸ್ತೀರಿ. ಅವಾಗ ಜನರ ಪ್ರತಿಕ್ರಿಯೆ ಹೇಗೆ ಸರ್? ನಿಜವಾಗ್ಲೂ ಜನರಿಗೆ ಜನಪದ ಬಗ್ಗೆ ಬಹಳ ಅಭಿಮಾನ ಇದೆ. ಯಾಕಂದ್ರೆ ಅದ್ರ ಮೂಲಕ ಹುಟ್ಟಿ ಬಂದಿದ್ದಾರೆ ಅವರು. ಮಗುವನ್ನು ಬೆಳೆಸಬೇಕಾದ್ರೂ ಆ ಹುಟ್ಟಿನಿಂದ ಸಾಯುವವರೆಗೂ ಜನಪದ ರೂಢಿಸಿಕೊಂಡಿದೆ. ಇವತ್ತ ಕನ್ನಡವನ್ನ ಕಟ್ಟುವಲ್ಲಿ ಜನಪದ ಪಾತ್ರನೇ ದೊಡ್ಡದು. ನಾವು ಯಾವುದೇ ಒಂದು ನುಡಿಯನ್ನ ಹಾಡಿದಾಗ ಜನಪದರಲ್ಲಿ ಎಲ್ಲವಿದೆ. ವೈಚಾರಿಕ ಪ್ರಜ್ಞೆನೇ ಇದೆ. ಮಲ್ಲಿಗೆ ಇದ್ದರ ಮುಳ್ಳ್ಯಾಕ ಮುಡಿಯಲಿ, ಮಲ್ಲಿಗೆ ಇದ್ದರ ಮುಳ್ಳ್ಯಾಕ ಮುಡಿಯಲಿ, ಕಲ್ಯಾಣದಾಗ ಬಸವಣ್ಣ,
ಕಲ್ಯಾಣದಾಗ ಬಸವಣ್ಣ ಇದ್ದರ ಕಲ್ಲಿಗ್ಯಾಕ ಕೈಯ ಮುಗಿಯಲಿ. ಈ ತರದ ವೈಚಾರಿಕ ಪ್ರಜ್ಞೆಯನ್ನು ಕೂಡ ಜನಪದರು ಮೈಗೂಡಿಸಿ ಅದು ಪಸರಿಸಬೇಕಾಗಿದೆ ಅಷ್ಟೇ. ಇವತ್ತ ಲಿಂಗ ಸಮಾನತೆ ಏನು ಅದ್ಭುತವಾದ ಜನಪದರು ಕೂಡ ಲಿಂಗ ಸಮಾನತೆ ಬಗ್ಗೆ ಮಾತನಾಡಿದ್ರು. ಅವಾಗ 10 ಗಂಡ ಹಡದಾರೆ ಮತ್ತೆ ಬಂಜೆಂಬುವರು, ದಟ್ಟ ಧರಣಿಯ ಉಡುವ ಹೆಣ್ಣನ್ನ ಹಡದಾರ ಮುತ್ತೈದಿ ಎಂದ ಕರೆದಾರ ಅಂತಕ್ಕಂಥ ಪದವನ್ನು ಕೂಡ ಕಟ್ಟಿ ಹಾಡಿದಾರ. ಗಂಡೆಂಬ ಪಿಂಡ ಬೆಳೆದಾರಾದ ಮುಂದೆ ಹೆಂಡರಿಚ್ಚಾಗಿ ನಡೆಯುವದ, ಹೆಣ್ಣು ಸಣ್ಣಗಳು ಒಳಗಿರಲು ಕನ್ನಡಿ ಅಂಗ ಬಳಿಯುವಳು. ಲಿಂಗ ಸಮಾನತೆ ಬಗ್ಗೆ ಮಾತಾಡಿದ್ರು ಜನಪದರು, ವೈಚಾರಿಕ ಪ್ರಜ್ಞೆ ಬಗ್ಗೆ ಮಾತಾಡಿದ್ರು. ಆದ್ರೆ ಮೌಢ್ಯನೂ ಇತ್ತು ಅಲ್ಲೇ, ಅದು ಹೆಚ್ಚು ಬೆಳೀತು. ಈ ತರದ ವೈಚಾರಿಕ ಪ್ರಜ್ಞೆ, ಲಿಂಗ ಸಮಾನತೆ, ಜನಪದೀಯ ಒಳ್ಳೆ ವಿಚಾರಗಳು ಹೆಚ್ಚು ಪಸರಿಸುವುದಕ್ಕೆ ಒಂದಿಷ್ಟು ಅಡೆತಡೆಗಳು ಆದವು. ಉದಾಹರಣೆಗೆ ಕನ್ನಡವನ್ನ ಕಟ್ಟಿದವರು ನಿಜವಾಗ್ಲೂ ಜನಪದರೇ. ಅವರು ಕನ್ನಡಿಗರ ಬಗ್ಗೆ, ಕನ್ನಡವನ್ನ ಕಟ್ಟೋರ ಬಗ್ಗೆ ಬಹಳ ಅಭಿಮಾನ ಪೂರ್ವಕವಾಗಿ ಹಾಡಿದ್ದಾರೆ. ಏ ಭರತ ಕಂಡವಿದು ಬಾರಿ ಪುಣ್ಯದ ನಾಡು, ಬಾರಿ ಬಾರಿ ಮಹಾತ್ಮರು ಜನಿಸಿದರು, ವೀರ ಶೂರರು ಧೀರ ಮಹಿಳೆಯರು ದೇಶಕ್ಕಾಗಿ ಹೋರಾಡಿದರು, ಅವರು ದೇಶಕ್ಕಾಗಿ ಹೋರಾಡಿದರು. ಬಲಾವಣಿಕಾರರ ಹಾಡು. ಕನ್ನಡ ನಾಡಿನ ಪುಣ್ಯ ಭೂಮಿ ಇದು, ಕೇಳರಿ ನಾಡಿನ ಕತೆ ಸಾರ, ಇಂಥ ನಾಡಿನ ಭಾಗ್ಯ ಇನ್ಯಾವ ನಾಡಿಗೈತಿ, ಚೆನ್ನಾಗಿ ಕೇಳರಿ ಕುಂತವರೇ ಅಲ್ಲಿ ಚೆನ್ನಾಗಿ ಕೇಳರಿ ನಿಂತವರೇ. ನಾಡಿನ ಬಗ್ಗೆ ಸಿಂಧೂರ ಲಕ್ಷ್ಮಣ್ಣ ಸಂಗೊಳ್ಳಿ ರಾಯಣ್ಣ ಗಂಡು ಗಲಿಯಾಗಿ ಬಾಳಿದರು, ಬಂಡ ಆಂಗ್ಲರ ಗುಂಡಿಗೆ ನಡುಗಿಸಿ ಕನ್ನಡ ಕೀರ್ತಿಯ ಉಳಿಸಿದರು. ಲಾವಣಿ ಗಿಗಿ ಮೂಲಕ ನಾಡಿನ ಸಾರನ್ನ ಕಟ್ಟಿಕೊಡ್ತಾರೆ. ಇನ್ನೊಂದು ಒಬ್ಬ ರಾಜ ಇನ್ನೊಂದು ಆಸ್ಥಾನವನ್ನು ದಾಳಿ ಮಾಡಿದಾಗ ಹೌದು ಕಟ್ಟಿದಂತ ಅನೇಕ ಲಾವಣಿಗಳಿದಾವೆ. ಉದಾಹರಣೆಗೆ ನೀವ್ ಹೇಳಿದ್ರಿ ರಾಜರ ಬಗ್ಗೆ, ನಮ್ಮ ಬಹಳ ಬಲಿಷ್ಠ ಮತ್ತು ಶ್ರೇಷ್ಠವಾದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಮೇಲೆ ಅನ್ಯ ಅನ್ಯ ರಾಜರು ದಾಳಿ ಮಾಡಿದಾಗ ಅದನ್ನ ಜನರಿಗೆ ಅವೇರ್ನೆಸ್ ಮಾಡೋದಕ್ಕೆ ಒಬ್ಬ ಜನಪದ ತಾಯಿ ಒಂದ್ ಸಣ್ಣ ಹಾಡಿನ ಮೂಲಕ ಹೇಳ್ತಾಳ್ರಿ. ಆನೆ ಬಂತಂದ ಆನೆ, ಯಾವ ಆನೆ, ಈಗಲೂ ಪ್ರಸ್ತುತ ಬಟ್ ಅದ್ರ ಅರ್ಥ ಗೊತ್ತಿಲ್ಲ. ಈಗ ನಾನು ಒತ್ತಿ ಹೇಳೋದೇನಂದ್ರೆ, ನಮ್ಮ ಕನ್ನಡದ ಕಾವ್ಯ ಇವತ್ತು ದೊಡ್ಡ ವಿಸ್ತಾರವಾಗಿ ಬೆಳೆದಿದೆ. ಆ ಕಾವ್ಯದ ಆ ಮೂಲ ಎಲ್ಲಿದೆ? ಜನಪದ. ಕಣ್ಣ ಮುಚ್ಚೆ ಕಾಡೆಗೂಡೆ, ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮಯ್ಯ ಹಕ್ಕಿ ಜೋಕೆ ಜೋಕೆ ಅಂತ ಹೇಳ್ತಾರೆ. ಕಣ್ಣ ಮುಚ್ಚೆ ಕಾಡೆಗೂಡೆ ಅಂತಂದ್ರೆ ಮನುಷ್ಯನ ದೇಹ ಇರೋತನ ಚಂದ, ಬಿದ್ದು ಹೋದ ಮೇಲೆ ಕಣ್ಣ ಮುಚ್ಚೆ ಕಾಡೆಗೂಡೆ ದಿಕ್ಕು ಸುಡುಗಾಡು, ಕಾಡೆಗೂಡು ಸುಡುಗಾಡು. ಉದ್ದಿನ ಮೂಟೆ ಎಲ್ಲಾ ದಾನದಲ್ಲಿ ಗಟ್ಟಿಯಾದ ಧಾನ್ಯ ಉದ್ದಿನಂತ ದೇಹ ಒಂದಿನ ಬಿದ್ದು ಹೋಗುತ್ತೆ. ಕಣ್ಣ ಮುಚ್ಚೆ ಕಾಡೆಗೂಡೆ, ಉದ್ದಿನ ಮೂಟೆ ಉರುಳೆ ಹೋಯ್ತು. ಹೋದವ್ರು ಹೇಳ್ತಾರೆ ನಮ್ಮಯ್ಯ ಹಕ್ಕಿ ಬಿಟ್ಟೆ ನಿಮ್ಮಯ್ಯ ಹಕ್ಕಿ ಜೋಪಾನ. ಈ ತರದ ಅನೇಕ ತಾಯಿ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಹೇಳ್ತಿದ್ಲಾಕೆ, ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಹಂಗ ಕುಲ್ಲರೆ ಗೆಳತನ ಮಾಡಿದರೆ ಏನಕ್ಕಂದು ಸಲ್ಲದ ಮಾತು ಬರ್ತಾವ. ಕುಟ್ಟುವಾಗ ಬೀಸುವಾಗ ಹಾಡ್ತಿದ್ಲು. ಕುಟ್ಟುವ ಬೀಸುವ ಸಂದರ್ಭಗಳಿಲ್ಲೀಗ. ಆ ಕಾರಣಕ್ಕೋಸ್ಕರ ಜನಪದ ಏನಾಗ್ತಾ ಇದೆ, ನಶಿಸ್ತಾ ಇದೆ. ಅದು ಮುನ್ನಲಿಗೆ ಬರ್ತಾ ಇಲ್ಲ. ಇರುವ ಜನಪದವನ್ನೇ ನಾವು ಉಲ್ಲೇಖಿಸ್ತಾ ಹೋಗ್ತಾ ಇದೀವಿ, ಆದ್ರೆ ಹೊಸ ಹುಟ್ಟು ಪಡಿತಾ ಇಲ್ಲ. ಜನಪದ ಹೊಸ ಹುಟ್ಟು ಪಡಿತಾ ಇಲ್ಲ. ಸಂದರ್ಭಗಳೇನಾಗಿದೆ, ಕುಟ್ಟುವಾಗ ಆಕಿ ಕಲ್ಲು ಕೊಟ್ಟವಳಿಗೆ ಎಲ್ಲಾ ಭಾಗ್ಯ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಈ ಮನೆಗೆ ಮಲ್ಲಿಗೆ ಮುಡಿಯೋ ಸಸ್ಯ ಬರಲಿ ಅಂತ ಹಾರೈಸಿ ಹಾಡ್ತಿದ್ರು. ಕನ್ನಡ ಶಬ್ದಗಳನ್ನು ಹಿಡಿದಿಡ್ತಿದ್ರು, ಗಟ್ಟಿತನ ಇರ್ತಿತ್ತು. ಇವಾಗ ಆಂಗ್ಲ ಒಂದು ದಾಳಿ ಮಾಡ್ತಾ ಇದೆ, ದ್ವಂದ್ವಾರ್ಥ ಜನಪದ ಒಂದು ಉಟ್ಕೊಂಡ್ ಬಿಟ್ಟಿದೆ. ಹೌದು. ಭವಿಷ್ಯದ ಜನಪದ ಬಹಳ ಕಷ್ಟ. ಖಂಡಿತ ಸರ್. ಮುಂದಿನ ಪೀಳಿಗೆಗೆ ನಾನು ನಂಬಿಕೊಂಡಿರುವ ಒಂದು ದೊಡ್ಡ ಆಶಾಭಾವನೆ ಅಂದ್ರೆ, ಮಕ್ಕಳಿಗೆ ನಾವು ಯಾವ ಹಂತದಲ್ಲಿ ಇದನ್ನು ಪರಿಚಯಿಸಬೇಕು ಹೆಚ್ಚು ಪರಿಚಯಿಸಿ ಇದರ ಮಹತ್ವವನ್ನು ಹೇಳಿಕೊಟ್ರೆ ಅದು ಗಟ್ಟಿಯಾಗಿ ಉಳಿಯುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಸರ್, ಖಂಡಿತ ಸರ್ಕಾರಗಳ ಪಾತ್ರ ಬಹಳ ದೊಡ್ಡದು. ಇವತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರ ಜಾನಪದವನ್ನ ಉಳಿಸೋದಕ್ಕೆ, ಬೆಳೆಸೋದಕ್ಕೆ ಅನೇಕ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮ ಕರ್ನಾಟಕ ಜಾನಪದ ಅಕಾಡೆಮಿ ಈ ಸಾರಿ ನಾವು ಮುಂದಿನ 2025-26ನೇ ಸಾಲಿನಿಂದ ಶಾಲೆ ಮತ್ತು ಕಾಲೇಜುಗಳಲ್ಲಿ ಜನಪದವನ್ನ ಪರಿಚಯಿಸುವ ತಿಂಗಳ ಜಾನಪದ ಸೊಬಗು ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ಈ ಕ್ರಿಯಾ ಯೋಜನೆ ಅಂದ್ರೆ ಅಲ್ಲಿ ಶಾಲೆ ಕಾಲೇಜುಗಳಲ್ಲಿ ಜನಪದದ ಒಂದು ಮಾತು, ಒಬ್ಬ ಹಾಡುಗಾರ ಅವ್ರನ್ನ ಪರಿಚಯಿಸಿ ಇದು ನಮ್ಮ ನಾಡಿನ ಸಂಸ್ಕೃತಿ, ಇದರಲ್ಲಿ ಒಂದಿಷ್ಟು ಒಳ್ಳೆ ವಿಚಾರಗಳಿದಾವೆ, ಇದನ್ನ ನಾವು ಕಲಿಬೇಕು ಅಂತ ಹೇಳುವುದು ಒಂದು ಭಾಗ. ಎರಡನೇದು ಆ ಕಾಲೇಜು ಶಾಲೆಯ ವಿದ್ಯಾರ್ಥಿಗಳಿಗೆ ಇದನ್ನ ತರಬೇತಿ ರೂಪದಲ್ಲಿ ಕಲಿಸ್ತಕ್ಕಂಥ ಭಾಗ, ಇದನ್ನ ಮಾಡ್ಬೇಕು ಅಂತಕ್ಕಂಥದ್ದು ಒಂದು. ಈಗ ಕಲಾವಿದರನ್ನ ಪ್ರೋತ್ಸಾಹಿಸುವ ಯೋಜನೆಯಲ್ಲಿ ಈಗ ನೋಡ್ರಿ ಜನಪದರು ಅಸಂಖ್ಯಾತ ಜನಪದರಿದ್ದಾರೆ.
ಅವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸಗಳು ಸರ್ಕಾರ ಮಾಡ್ತಾ ಇದೆ. ಜನಪದ ಜಾತ್ರೆಗಳ ಮೂಲಕ, ಕಾರ್ಯಕ್ರಮಗಳನ್ನ ಅವರಿಗೆ ನೀಡುವುದರ ಮೂಲಕ, ಉತ್ಸವಗಳಲ್ಲಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಳ್ಳೋದ್ರ ಮೂಲಕ ಆಗ್ತಾ ಇದೆ. ಪ್ರಮಾಣ ಕಡಿಮೆ. ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆಲಸ ಮಾಡ್ತಾ ಇದೆ. ಉದಾಹರಣೆಗೆ ಎಚ್.ಎಲ್. ನಾಗೇಗೌಡರು ಕಟ್ಟಿರ್ತಕ್ಕಂಥ ಕರ್ನಾಟಕ ಜಾನಪದ ಪರಿಷತ್, ನಮ್ಮ ಸರ್ಕಾರ ಕೂಡ ಅದಕ್ಕೆ ಅನುದಾನವನ್ನು ಕೊಡುತ್ತೆ. ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ಖಾಸಗಿಯಾಗಿ ಕನ್ನಡ ಜಾನಪದ ಪರಿಷತ್ ಅಂತಕ್ಕಂಥವ್ರು ಇವತ್ತು ನಮ್ಮ ರಾಜ್ಯದಲ್ಲಿ ಹುಟ್ಟುಕೊಂಡಿದೆ. ಅವರು ಯಾವುದೇ ಸರ್ಕಾರದ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಕಲಾವಿದರನ್ನ ಪ್ರೋತ್ಸಾಹಿತ ಕೆಲಸ ಮಾಡ್ತಾ ಇದೆ. ಸಂಘ ಸಂಸ್ಥೆಗಳು ಇವತ್ತ ಸರ್ಕಾರಗಿಂತಲೂ ಸರ್ಕಾರ ಸೀಮಿತವಾಗಿರ್ತಕ್ಕಂಥ ಸಂಪನ್ಮೂಲ ಇದೆ. ಆದರೆ ಸಂಘ ಸಂಸ್ಥೆ ವ್ಯಕ್ತಿ ಒಬ್ಬ ವ್ಯಕ್ತಿನೂ ಕೂಡ ಸಂಸ್ಥೆ ಕೆಲಸ ಮಾಡತಕ್ಕಂಥ ಅವಕಾಶಗಳು ಇರೋದ್ರಿಂದ ಜನರೇ ತಮ್ಮ ಕಲೆಯನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಇದೆ. ಉದಾಹರಣೆಗೆ ಉತ್ತರ ಕರ್ನಾಟಕದ ಕನ್ನಡದ ಜನಪದ ಕಲೆಗಳನ್ನ ಮತ್ತು ದಕ್ಷಿಣ ಕರ್ನಾಟಕದ ಕನ್ನಡ ಜನಪದ ಹೋಲಿಸಿದಾಗ ನೋಡಿ ಇಲ್ಲೇ ವ್ಯತ್ಯಾಸ ಏನಾಗಿದೆ. ಸ್ವಲ್ಪ ನಮಗೆ ಏನಾಗಿದೆ, ದಕ್ಷಿಣ ಕರ್ನಾಟಕದ ಯಕ್ಷಗಾನ ಇವತ್ತು ವಿಶ್ವವ್ಯಾಪಿ. ಒಂದು ಸಿನಿಮಾದಲ್ಲಿ ಕಾಂತಾರ ಅನ್ನುವ ಸಿನಿಮಾದಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಸಿನಿಮಾದಲ್ಲಿ ಬಳಕೆ ಆಗ್ತಾ ಇದೆ ನೋಡಿ. ನಾನು ಇದನ್ನ ಜನರಿಗೆ ಹೇಳಲೇಬೇಕಾಗತ್ತೆ. ಕರ್ನಾಟಕ ಅಷ್ಟೇ ಅಲ್ಲ, ವಿಶ್ವದಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡದ ಕನ್ನಡಿಗರು ತಮ್ಮ ಕಲೆಯನ್ನ ಅವ್ರು ಏನ್ ಮಾಡ್ತಾರೆ, ಒಂದು ಮನೆಯ ಕಾರ್ಯಕ್ರಮ ಆಯ್ತು ಅಂದ್ರೆ, ಒಂದು ಮದುವೆ ಆಯ್ತು ಅಂದ್ರೆ ಅಲ್ಲಿ ಒಂದು ಯಕ್ಷಗಾನವನ್ನು ಏರ್ಪಡಿಸ್ತಾರೆ, ಆಯೋಜನೆ ಮಾಡ್ತಾರೆ. ಕಲಾವಿದರನ್ನು ಕರೆಸಿ ಅವರಿಗೆ ಗೌರವಧನವನ್ನ ಕೊಟ್ಟು ಅದನ್ನು ಏರ್ಪಡಿಸಿ ಖುಷಿ ಪಡ್ತಾರೆ. ಆ ತರದ ಸನ್ನಿವೇಶ ಕರ್ನಾಟಕದಲ್ಲಿ. ಆ ಸಂಪ್ರದಾಯ ಮುಂಚೆ ಇತ್ತಲ್ಲ, ಇವಾಗ ಯಾಕಿಲ್ಲ ಅಂತ. ಸರ್ ಇಲ್ಲ, ಏನಾಗಿದೆ ಈಗ ನೋಡಿ, ಸೋಬಾನೆ ಪದಗಳಂತ ಅನೇಕ ಸೋಬಾನೆ ಪದ ಹಾಡುಗಾರಿದ್ದಾರೆ. ನಾವು ಅವ್ರನ್ನ ಕರೆಸಿ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಮದುವೆ ಅಂತಂದ್ರೆ ಅದು ಒಂದು ದೊಡ್ಡ ಸಂಭ್ರಮ. ಮದುವೆಯಲ್ಲಿ ಬೀಸೋಕಲಿನ ಪದಗಳು, ಸೋಬಾನೆ ಪದಗಳು, ಒಂದು ಜನಪದ ಸಂಭ್ರಮ. ನಾವು ಅವೆಲ್ಲ ಒಳಗೊಂಡಿದ್ದೆ ಮದುವೆ ಅಂತ ಪದ ಬರಲಿಕ್ಕೆ ಒಂದು. ಉತ್ತರ ಕರ್ನಾಟಕ ಆಗಿರ್ಬೋದು, ಬೇರೆ ಬೇರೆ ಕರ್ನಾಟಕದಲ್ಲಿ ನಾವು ನಮ್ಮ ದೇಶೀಯ ಕಲೆಗಳನ್ನ ಉಳಿಸಿ ಬೆಳೆಸುವಲ್ಲಿ ನಮ್ಮ ಪಾತ್ರ ಬಹಳ ಮುಖ್ಯ. ಎಲ್ಲವೂ ಸರ್ಕಾರ ಮಾಡಬೇಕು ಅಂದ್ರೆ ತಪ್ಪಾಗಿ ಜನರ ಪಾತ್ರ ಬೇಕು. ಜನರ ಪಾತ್ರ ಬೇಕು. ತಾವು ಇವಾಗ ಇದೇ ವಿಷಯದ ಕುರಿತು ಪ್ರಬಂಧ ಮಂಡಿಸಿ ಹೌದು ಸರ್ PhD ಪಡೆದಿದ್ರೆ ಅಂತ. ಎಸ್ ಸರ್. ಆ ಪ್ರಬಂಧ ಮಂಡಿಸ್ಬೇಕನ್ನೋದು ತಾವು ಯಾವ ನಿಟ್ಟಿನಲ್ಲಿ? ಸರ್ ಖಂಡಿತ. ನಂದು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಜನಪದ ಅಧ್ಯಯನ ವಿಭಾಗದಿಂದ ಜನಪದ ಸಾಹಿತ್ಯದಲ್ಲಿ ಹಾಸ್ಯದ ನೆಲೆಗಳು ಅಂತ, ನಾನು ಹವ್ಯಾಸಿ ಕಲಾವಿದನಾಗಿ ಅನೇಕರನ್ನ ಭೇಟಿ ಮಾಡಿದಾಗ ನನಗೆ ಹೊಳೆದದ್ದು ಏನಂದ್ರೆ, ಭವ್ಯವಾದ ಅದ್ಭುತವಾದ ಜನಪದ ಸಾಹಿತ್ಯ ಇತ್ತು. ಅದರಲ್ಲಿ ಒಂದು ಹಾಸ್ಯ ಅಂದ್ರೆ ಇವತ್ತು ಹಾಸ್ಯಕ್ಕೆ ಒಂದು ಮುನ್ನಲ್ಲಿ ಜಾಗ ಬರ್ತಾ ಇದೆ, ಅಂದ್ರೆ ಒಂದು ಪ್ರಾಧಾನ್ಯತೆ ಬರ್ತಾ ಇದೆ. ನಾವು ಜನಪದವನ್ನ ಹೇಳಬೇಕಾದ್ರೆ ಬೇರೆ ಬೇರೆ ಗಂಭೀರವಾದ ಸಾಹಿತ್ಯವೂ ಇದೆ, ಹಾಸ್ಯ ಸಾಹಿತ್ಯನೂ ಇದೆ. ಹಾಸ್ಯವನ್ನ ಹೇಳಿದ್ರೆ ಜನ ಇಷ್ಟಪಡ್ತಾ ಇದ್ರು. ಇವತ್ತು ಹಾಸ್ಯದ ಮೂಲಕ ಜನಪದವನ್ನ ಹೆಚ್ಚು ನಾವು ಪ್ರಚಾರ ಮಾಡಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಲಾವಣಿ, ಗೀಗಿ, ಕೋಲಾಟ, ನಮ್ಮ ಪ್ರದರ್ಶನ ಕಲೆಗಳು, ಜನಪದ ಸಾಹಿತ್ಯ, ಬೇರೆ ಬೇರೆ ಭಾಗದಲ್ಲಿ ಒಂದು ಹಾಸ್ಯ ಇದೆ. ಆ ಹಾಸ್ಯವನ್ನ ನಾನು ಸಂಶೋಧಿಸಿ ಜನಪದದಲ್ಲಿ ಯಾವ ರೀತಿ ಹಾಸ್ಯ ಇದೆ, ಒಗಟಲ್ಲಿ ಯಾವ ರೀತಿ ಹಾಸ್ಯ ಇದೆ, ಒಡಪುಗಳಲ್ಲಿ ಹೇಗಿದೆ ನೋಡ್ರಿ. ಅವ್ರು ಎಲ್ಲಿ ಕಲ್ತಿಲ್ಲ, ಶಾಲೆ ಕಟ್ಟಿ ಹತ್ಲಿಲ್ಲ, ಓದ್ಲಿಲ್ಲ, ಬರೀಲಿಲ್ಲ. ಸುಮ್ನೆ ನಿನ್ ಗಂಡನ ಹೆಸರು ಒಡಪು ಕಟ್ಟಿ ಹೇಳಂತಂದ್ರೆ ಅವ್ರು ಬಹಳ ಚೆನ್ನಾಗಿ ಒಡಪು ಕಟ್ಟಿ ಹೇಳ್ತಿದ್ದಾರೆ. ಆಕಾಶತೆಗೆ ಹಾರೋದು ಹದ್ದು, ಅಂಗಡಿಯಾಗ ಮಾರೋದು ಉದ್ದು, ನನ್ನ ಗಂಡ ನನಗೆ ಬಹಳ ಮುದ್ದು ಅಂತ ಹೇಳ್ತಾರೆ. ನಿನ್ ಗಂಡನ ಹೆಸರು ಒಡಪು ಕಟ್ಟಿ ಹೇಳಂದ್ರ ಅಮಾವಾಸ್ಯೆ ಕತ್ಲ, ಗೋಧಿ ಬಿತ್ಲ, ನನ್ನ ಗಂಡನ ಹೆಸರು ಗೊತ್ತಿದ್ದು ಕೇಳ್ತಿಯಲ್ಲ, ನೀನ್ ಹೆಣ ಎತ್ಲ ಅಂತ ಹಾಸ್ಯ ಪ್ರಧಾನವಾಗಿ ಹೇಳ್ತಾರೆ. ಈ ತರದ ಅನೇಕ ಪ್ರಕಾರದಲ್ಲಿ ಹಾಸ್ಯ ಇದೆ. ಅದನ್ನ ನನ್ನ ಸಂಶೋಧನಾ ಗ್ರಂಥದಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇವಾಗ ಆಲ್ರೆಡಿ ಅದನ್ನ ಹೊರಗಡೆ ಸರ್ ಈಗ ಸಂಶೋಧನಾ ಗ್ರಂಥ ತಯಾರಿಲಿದೆ. ಈ ಒಂದು ವರ್ಷದಲ್ಲಿ ಜಾನಪದ ಮತ್ತು ಸಮಷ್ಟಿ ಪ್ರಜ್ಞೆ ಅಂತ ಒಂದು ಪುಸ್ತಕವನ್ನ ಸಿದ್ಧತೆಯಲ್ಲಿದ್ದೀವಿ. ವಿವಿಧ ಲೇಖನಗಳು, ಜನಪದದ ಕುರಿತು ಲೇಖನಗಳನ್ನು ಒಳಗೊಂಡಿರ್ತಕ್ಕಂಥ ಸಂಶೋಧನೆ, ವಿಚಾರ, ವಿಮರ್ಶೆ. ಜನಪದದ ಬಗ್ಗೆ ಬರೆಯೋರೇ ಕಡಿಮೆ, ಈಗ ಓದೋರು ಕಡಿಮೆ. ಆದ್ರೆ ಅದಕ್ಕೊಂದು ಒಂದು ಮುಖ್ಯವಾದ ಮಹತ್ವನ ತಂದು ಕೊಡ್ಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಜನಪದ ಪ್ರಸಾರ, ಜನಪದ ಕಲಿಕೆ ಮತ್ತು ಜನಪದವನ್ನ ಜನರಿಗೆ ಅರ್ಥ ಮಾಡಿಸುವ ಪ್ರಯತ್ನದ ಭಾಗವಾಗಿ ಕೆಲಸ ನಡೀತಾ ಇದೆ. ಒಳ್ಳೇದು ಸರ್. ಈ ತಾವು ಜನರಿಗೆ ಏನ್ ಹೇಳೋದಕ್ಕೆ ಬಿಸ್ರಿ ಜನಪದದಿಂದ ಕನ್ನಡ? ಖಂಡಿತ ಸರ್, ನಿಜವಾಗ್ಲೂ ಬಿಜಿ ಒಂದು ವಾಹಿನಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಕನ್ನಡವನ್ನ ಕಟ್ಟುವಲ್ಲಿ ಅನೇಕ ಕನ್ನಡಿಗರು ಪ್ರಯತ್ನ ಮಾಡಿದ್ದಾರೆ.
ವಿದೇಶಿಗರು ಕೂಡ ಕನ್ನಡವನ್ನು ಕಟ್ಟಿದ್ದಾರೆ. ಫ್ಲೀಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಲಾವಣಿಗಳನ್ನು ಸಂಗ್ರಹಿಸಿಕೊಟ್ರು. ಜೊತೆಗೆ ಅವರು ವಿದೇಶಿಗರು, ಬೇರೆ ದೇಶದಿಂದ ಬಂದವರು. ಕಿಟಲ್ ಅಂತಕ್ಕಂಥ ವ್ಯಕ್ತಿ ಕನ್ನಡ ಮತ್ತು ಇಂಗ್ಲಿಷ್ ನಿಘಂಟನ್ನ ಕೊಟ್ಟರು. ಕನ್ನಡದ ಮೋಗ್ಲಿಂಗ್ ಅಂತಕ್ಕಂಥ ಪತ್ರಿಕೆಗೆ ಆರಂಭ ನಮ್ಮ ಇಂಗ್ಲಿಷ್ ಮಂಗಳೂರು ಸಮಾಚಾರ. ಕನ್ನಡದಲ್ಲಿ ಹುಟ್ಟಿ ಕನ್ನಡ ಮಾತೃಭಾಷೆ ಅಲ್ಲದವರು ಒಂದು ಕೊಡುಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ದ.ರಾ. ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ. ಅದ್ಭುತವಾದ ಕನ್ನಡ ಕೊಡುಗೆ ಕೊಟ್ಟರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಮಾತೃಭಾಷೆ ತೆಲುಗು. ಅವರು ಕನ್ನಡದ ಆಸ್ತಿ ಆದ ಕನ್ನಡ ಕಥೆಗಳ ಮೂಲಕ. ಎ.ಕೆ. ರಾಮಾನುಜನ್ ಮಾತೃಭಾಷೆ ತಮಿಳು. ಅವರು ಅದ್ಭುತವಾದ ಜನಪದ ವಿದ್ವಾಂಸರು. ಅಮೆರಿಕದಲ್ಲಿ ವಾಸವಾಗಿದ್ರು ಕನ್ನಡದಲ್ಲಿ ಬರಿತಾ ಇದ್ದಾರೆ. ಕಾರ್ನಾಡ್ ಅಂತಕ್ಕಂಥವ್ರು ಅವ್ರ ಮಾತೃಭಾಷೆ ಕೊಂಕಣಿ ಆದ್ರೂ ಕೂಡ ನಾಟಕಗಳನ್ನ ಕೊಟ್ಟರು. ಈ ತರದ ಅನೇಕ, ಈ ಕೆ.ಎಸ್. ನಿಸಾರ್ ಅಹಮದ್ ಅವರ ಮಾತೃಭಾಷೆ ಉರ್ದು. ಅವರು ಕನ್ನಡದ ನಿತ್ಯೋತ್ಸವ ಕವಿಗಳು. ಒಂದು ಕವಿತೆ, ಅದ್ಭುತವಾದ ಕವಿತೆ. ಹಾಗೆ ಕನ್ನಡವನ್ನ ಕವಿಗಳು, ಸಾಹಿತಿಗಳು, ಕಲಾವಿದರು, ಚಿಂತಕರು ಕಟ್ಟಿದಷ್ಟೇ ಜನಪದರು ಬಹಳ ಚೆನ್ನಾಗಿ ಕಾವ್ಯವನ್ನು ಕಟ್ಟಿದ್ದಾರೆ. ಯಾಕೆಂದ್ರೆ ನನ್ನ ಪ್ರತಿಪಾದನೆ ಏನಂದ್ರೆ, ಜನಪದ ಗಟ್ಟಿ ಇರೋವರೆಗೂ ಕನ್ನಡ ಭಾಷೆಗೆ ಯಾವುದೇ ರೀತಿ ಧಕ್ಕೆ ಆಗುತ್ತೆ. ಇದನ್ನ ಹೆಚ್ಚು ಪ್ರಚಾರ ಮಾಡಬೇಕು, ಅರ್ಥೈಸಬೇಕು, ಆಪ್ತತೆಯಾಗಿ ಹೋಗ್ಬೇಕು. ಅಲ್ಲಿವರೆಗೂ ಕನ್ನಡಕ್ಕೆ ಧಕ್ಕೆ ಇಲ್ಲ. ಜನಪದ ಉಳಿದ್ರೆ ಮಾತ್ರ ಕನ್ನಡ ಉಳಿಯುತ್ತೆ. ಜನಪದ ಉಳಿಸೋ ಪ್ರಯತ್ನ. ಈಗ ತಮ್ದು ಹಲವು ವರ್ಷಗಳ ಬೇಡಿಕೆ ಇದೆ. ತಾಲೂಕಾ ಕೇಂದ್ರದಲ್ಲಿ ಒಂದು ಜನಪದ ಸಾಹಿತ್ಯಕ್ಕೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಒಂದು ವೇದಿಕೆ ಬೇಕು ಸರ್. ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ನಮ್ಮ ಕುಷ್ಟಗಿ ಭಾಗದಲ್ಲಿ ಇವತ್ತ ಬಹಳ ಮುಖ್ಯವಾಗಿ ನಾನು ಅನೇಕರನ್ನ ವಿನಂತಿ ಮಾಡಿದ್ದೀನಿ, ಜನಪ್ರತಿನಿಧಿಗಳನ್ನ ವಿನಂತಿ ಮಾಡೋದು. ನಾವೆಲ್ಲ ಕನ್ನಡದ ಮನಸ್ಸುಗಳು, ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು ಎಲ್ಲ ಸೇರಿಕೊಂಡು ಒತ್ತಾಯಿಸಬೇಕಾದ ಸದ್ಯದ ತುರ್ತು ಏನಂದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಹಿತ್ಯ ಭವನದ ಏನು ಇದೆಯಲ್ಲ, ಅದೇ ಮಾದರಿಯಲ್ಲಿ ಒಂದು ಕನ್ನಡದ ಭವನ ಆಗಬೇಕು. ಯಾಕೆ ಅಂತಂದ್ರೆ, ಕಲಾವಿದರಿಗೆ, ಸಾಹಿತಿಗಳಿಗೆ, ಕಲಾವಿದರು ಸಾಹಿತಿಗಳು ಶ್ರೀಮಂತರಲ್ಲ. ಅವ್ರ ಸಾಹಿತ್ಯವನ್ನ ಕಟ್ಟೋದಕ್ಕೆ, ಕಲೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಬಹಳಷ್ಟು ಹೆಣಗಾಡತಕ್ಕಂಥ ಸಂದರ್ಭಗಳಿದ್ದಾವೆ. ಈ ಸನ್ನಿವೇಶದಲ್ಲಿ ನಮ್ಮ ಕುಷ್ಟಗಿ ಹೃದಯ ಭಾಗದಲ್ಲಿ ಒಂದು ಕನ್ನಡದ ಸಾಂಸ್ಕೃತಿಕ ಭವನ ಆಗಬೇಕು. ಅದು ಭವನ ಆಯಿತು ಅಂತಂದ್ರೆ ಈ ತರದ ಚಟುವಟಿಕೆಗಳಿಗೆ ಹೆಚ್ಚು ಅವಕಾಶ. ಆ ಕಾರಣಕ್ಕೋಸ್ಕರ ನಾನು ಮತ್ತೊಮ್ಮೆ ಎಲ್ಲರನ್ನ ವಿನಂತಿ ಮಾಡ್ಕೊಳ್ಳೋದು, ನಮ್ಮ ಜನಪ್ರತಿನಿಧಿಗಳನ್ನ ವಿನಂತಿಸೋಣ, ಅದನ್ನು ಸಾಧ್ಯವಾಗಿಸಬೇಕಾಗಿತ್ತು. ಅದಾದ್ರೆ ಹೆಚ್ಚು ಒಂದಿಷ್ಟು ಚಟುವಟಿಕೆಗಳಾಗ್ತವೆ. ಸರ್, ಇನ್ನೊಂದು ಮರಿತೆ ನಾನು, ತಾವು ಎಷ್ಟು ಪ್ರಕಾರಗಳ ಇವು ಜನಪದ ಹಾಡುಗಳನ್ನ ಮನನ ಮಾಡ್ಕೊಳ್ಳಿ, ಎಷ್ಟು ಸಂಖ್ಯೆ ಅಂದಾಜು? ಸರ್, ನಾನು ನಿಜವಾಗಲೂ ಜನಪದವನ್ನ ನನಗೆ ಕಲಿಯೋದಕ್ಕೆ ಒಳ್ಳೆ ಅವಕಾಶಗಳು ಒದಗಿ ಬಂದು, ಆರಂಭದಲ್ಲೇ ಗುರುಗಳು, ಅನೇಕ ಗುರುಗಳು ಪ್ರೋತ್ಸಾಹ ಮಾಡಿದರು. ಈಗಲೂ ಕನ್ನಡಿಗರನ್ನು ಬೆಳೆಸ್ತಾ ಇದ್ದಾರೆ. ಸರ್, ಜನಪದ ಲಾವಣಿ, ಗೀಗಿ, ಸೋಬಾನೆ, ಹಂತಿ ಪದಗಳು, ಬೀಸುಕಲ್ಲಿನ ಪದಗಳು, ಜನಪದ ಒಡಪುಗಳು, ಒಂದು 10 ಪ್ರಕಾರದಲ್ಲಿ ಒಂದು ಕನಿಷ್ಠ ಒಂದು 500 ಪದಗಳು ನನ್ನ ಎದೆ ಒಳಗೆ. ಯಾಕೆಂದ್ರೆ ಆ ಪದಗಳನ್ನ ನನಗೆ ಕಲಿಸೋದಕ್ಕೆ ಸಾಧ್ಯವಾಗಿದ್ದಂದ್ರೆ ಜನಪದರೇ. ಅನೇಕ ಹಿರಿಯ ಜನಪದ ಕಲಾವಿದರ ಹತ್ರ ಹೋಗಿ ಕೂತ್ಕೊಂಡು ಅವ್ರ ಹಾಡುಗಳನ್ನ ಕೇಳಿಸಿಕೊಂಡು ಅದನ್ನು ಬರ್ಕೊಂಡು ಅವ್ರದೇ ಆದ ದಾಟಿಯಲ್ಲಿ ಹಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಡೀತಾ ಇದೆ. ಆ ಪದಗಳು ಸಾವಿರಾರು ಪದಗಳಿದ್ದಾವೆ. ಆದ್ರೆ ಅದಕ್ಕೆ ಒಬ್ಬ ಜನಪದ ತಾಯಿ ಹೇಳ್ತಾಳೆ, ಸುತ್ತ ಕೋಟಿಯ ವೈಭವ ಬೇಡ, ಮತ್ತೆ ಸಂಪದ ಬೇಡ, ಸುತ್ತೆಲ್ಲ ಜನಪದ ಹಾಡಿರಲಿ ಅಂತಕ್ಕಂತ ಹೇಳ್ತಾರೆ. ಜನಪದದಲ್ಲಿ ಒಳ್ಳೆ ಸಂದೇಶ ಇದೆ. ಅದನ್ನ ಪಸರಿಸೋದಕ್ಕೆ ನನ್ನ ಕೈಲಾದ ಮಟ್ಟಿಗೆ ಅವರನ್ನು ಕಲಿತು, ಅವರ ಮನನ ಮಾಡಿಕೊಂಡು ವೇದಿಕೆಗಳಲ್ಲಿ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಜಾನಪದ ಶಿಕ್ಷಣ ಅನ್ನುವ ನೆಲೆಗಟ್ಟಿನಲ್ಲಿ ಅದನ್ನ ಪಸರಿಸುವ ಕೆಲಸ ಆಗ್ತಾ ಇದೆ. ಈ ತಾವು ವಿದೇಶಗಳಿಗೆ ಭೇಟಿ ಕೊಟ್ಟಾಗ ಎಷ್ಟು ವಿದೇಶಗಳಿಗೆ ಹೋಗಿದ್ರಿ? ಅಲ್ಲಿ ಯಾವ ರೀತಿ ಸ್ಪಂದನೆ ಇತ್ತು? ಸರ್, ನಾನು ನಿಜವಾಗ್ಲೂ ಖುಷಿ ಪಡೋ ಸಂಗತಿ ಏನಂತಂದ್ರೆ, ನಮ್ಮ ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲಿ ಸುಮಾರು ಬಹುತೇಕ 150ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ನಮ್ಮ ಕನ್ನಡಿಗರಿದ್ದಾರೆ. ನಾನು ಆರಂಭದಲ್ಲಿ ಓಮನ್ ದೇಶಕ್ಕೆ ಹೋದಾಗ ಅಲ್ಲಿ ಕನ್ನಡಿಗರಿದ್ದಾರೆ ಬಹಳಷ್ಟು ಸಂಖ್ಯೆ. ಒಂದು 150ರಿಂದ 200 ಜನ ಕನ್ನಡಿಗರು ಒಂದು ನಗರದಲ್ಲಿ ಇದ್ದಾರೆ. ಬರೀ ಉದ್ಯೋಗಕ್ಕಾಗಿ, ವ್ಯಾಪಾರಕ್ಕಾಗಿ, ಅವರು ಬೇರೆ ಬೇರೆ ಕಾರಣಕ್ಕಾಗಿ ಅಲ್ಲಿ ಹೋಗಿದ್ದಾರೆ. ಅವರು ಇಂಡಿಯನ್ ಸೋಷಿಯಲ್ ಕ್ಲಬ್ ಅಂತ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಭಾಷೆ ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು, ಬರೇ ಕನ್ನಡಿಗರಷ್ಟೇ. ಕನ್ನಡ ರಾಜ್ಯೋತ್ಸವ ಆದ್ರೆ ಕನ್ನಡಿಗರ ಜೊತೆಗೆ ಬೇರೆ ಬೇರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯದವರು ಅಲ್ಲಿ ಬರ್ತಾರೆ. ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾರೆ ಅವರು.
ಅಲ್ಲಿ ಕನ್ನಡ ಸಂಘ ಕಟ್ಟಿಕೊಂಡು ಇಲ್ಲಿಯ ಕಲಾವಿದರನ್ನ, ಇಲ್ಲಿಯ ಸಾಹಿತಿಗಳನ್ನ, ಇಲ್ಲಿಯ ಸಿನಿಮಾ ನಟರನ್ನ ಕರೆಸಿಕೊಂಡು ವರ್ಷದಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಜನಪದವನ್ನು ಹಂಚಿಕೊಂಡಿವಿ. ನಾವು ಕೊಪ್ಪಳ ಜಿಲ್ಲೆಯಿಂದ ಸೋಮರೆಡ್ಡಿ ಅಳವಂಡಿ ಸರ್ ಅವರು ಗುರುಗಳು, ನಾನು ಹೋಗಿದ್ವಿ. ಬಸವರಾಜ್ ಪಾಗದ್ ಅಂತ ಪಕ್ಕದ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕಲಾವಿದರು, ಅವ್ರು ಹೋಗಿದ್ವಿ. ನಮ್ಮ ಜನಪದವನ್ನು ಬಹಳ ಖುಷಿ ಪಟ್ಟರು, ಬಹಳಷ್ಟು ಸಂಭ್ರಮಿಸಿದ್ರು. ತಮ್ಮ ಶಿಕ್ಷಣದ ಬಿಡುವಿನ ವೇಳೆಯಲ್ಲಿ ಇನ್ನು ನಿಮ್ಮ ಜನಪದ ಸಾಹಿತ್ಯ ಈ ಕಾರ್ಯಕ್ರಮಗಳು ಹೀಗೆ ಮುಂದುವರಿಲಿ. ನಮ್ಮ ವೇದಿಕೆ ಮುಂದೆ ಇಲ್ಲಿವರೆಗೂ ಜನಪದ ಸಾಹಿತ್ಯದ ಕುರಿತು ಸವಿವರವಾಗಿ ತಿಳಿಸಿಕೊಟ್ಟಿದ್ರು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸಂಗಮೇಶ್ ಮುಷಿಗೇರಿ ಸರ್ ಮತ್ತು ಮುಖೇಶ್ ನಿಲವಲ್ ಸರ್ ಅವರಿಗೆ. ಬಿಜಿ ವಾಹಿನಿಯ ಮೂಲಕ ವಿಶೇಷವಾಗಿ ಇಡೀ ತಿಂಗಳು ಸಾಹಿತ್ಯ ಸಂಸ್ಕೃತಿಯನ್ನ ತಾವು ಹೆಚ್ಚು ಪ್ರೋತ್ಸಾಹಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ರಿ. ಅದರಲ್ಲೂ ವಿಶೇಷವಾಗಿ ಜನಪದ ಅಕಾಡೆಮಿಯ ಸದಸ್ಯನಾಗಿರುವ, ಶಿಕ್ಷಕನಾಗಿರುವ ನನ್ನಂತನನ್ನು ಕರೆದು ಕೂಡ, ಜನಪದ ವಿದ್ಯಾರ್ಥಿ, ನಾನು ಕಲಾವಿದ ಅಲ್ಲ, ವಿದ್ಯಾರ್ಥಿ, ಎಷ್ಟು ಕಲ್ತರೂ ಕಡಿಮೆ ಅದು ಅಂತ ವಿದ್ಯಾರ್ಥಿನನ್ನು ಕರೆಸಿ ಜನಪದವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ನೀವು ಜನಪದವನ್ನ ಕಲೀರಿ, ಜನಪದವನ್ನ ಪಸರಿಸಿ, ಜನಪದವನ್ನ ಉಳಿಸೋಣ, ಜನಪದವನ್ನು ಬೆಳೆಸೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ವೀಕ್ಷಕರೇ, ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.